PUC SLC ಫಲಿತಾಂಶ ಬಂದರೆ ಸಾಕು ಉಡುಪಿ ಜಿಲ್ಲೆ ಪ್ರಥಮ ಅಥವಾ ದ್ವಿತೀಯ ಸ್ಥಾನದಲ್ಲಿ ಬಂದೇ ಬರುತ್ತೆ. ಈ ಶೈಕ್ಷಣಿಕ ಸಾಧನೆ ನಡುವೆ ಈಗ ಹೊಸ ಸಾಧನೆಯನ್ನು ಸರ್ಕಾರಿ ಶಾಲೆ ಶಿಕ್ಷಕರು ಮಾಡಿದ್ದಾರೆ. ಅದೇನೆಂದರೆ AA ಟೀಚರನ್ನು ಬೈಂದೂರು ಶಾಲೆಯ ವಣ್ಸೆ ಭಾಗದಲ್ಲಿರುವಂಥ ಒಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ AA ಟೀಚರ್ ಕಾನ್ಸೆಪ್ಟನ್ನು ತಂದಿರುವಂಥದ್ದು. ಏನು ಐರಿಸ್ ಶಿಕ್ಷಕಿ ಅನ್ನುವಂಥ ಹೆಸರಿನಲ್ಲಿ ಈಗ ಈ AA ಟೀಚರನ್ನು ಈಗ ಶಾಲೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈಗಾಗಲೇ ಅದನ್ನು ಶಿಕ್ಷಕಿಯ AA ಟೀಚರನ್ನು ಏನು ಇನಾಗ್ರೇಷನ್ ಮಾಡಲಾಗಿದೆ. ಈಗ ಮುಂದಿನ ಶೈಕ್ಷಣಿಕ ವರ್ಷದಿಂದ ಆ AA ಟೀಚರ್ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡೋ ಮೂಲಕ ಎಲ್ಲರ ಗಮನ ಸೆಳೆಯಲಿದೆ. ಇದೊಂದು ಐತಿಹಾಸಿಕ ಸಾಧನೆ ಅಂತ ಹೇಳ್ಬೋದು. ಯಾಕಂದರೆ ರಾಜ್ಯದಲ್ಲಿ ಎಲ್ಲೂ ಈ ಥರ AA ಟೀಚರ್ ಕಾನ್ಸೆಪ್ಟ್ ಇಲ್ಲವೇ ಇಲ್ಲ. ಈ ಖಾಸಗಿ ಸಹಭಾಗಿತ್ವ ಅಂದರೆ ಮೂಕಾಂಬಿಕಾ ಚಾರಿಟಬಲ್ ಟ್ರಸ್ಟ್ ಖಾಸಗಿ ಸಹಭಾಗಿತ್ವದಲ್ಲಿರುವಂತಹ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ವಣ್ಸೆ ಭಾಗದಲ್ಲಿ, ಅದು ಕೂಡ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಈ ಶಾಲೆಯಲ್ಲಿ ಈಗ AA ಟೀಚರನ್ನು ತಂದಿರುವಂಥದ್ದು. ಬಹಳಷ್ಟು ಮಕ್ಕಳ ಸಂಖ್ಯೆ ಬಹಳಷ್ಟು ಶಾಲೆಗಳಲ್ಲಿ ಇಳಿಮುಖ ಆಗ್ತಾ ಇದೆ, ಬಹಳಷ್ಟು ಶಾಲೆಗಳು ಮುಚ್ಚುಗಡೆ ಆಗ್ತಾ ಇದೆ. ಹೀಗಾಗಿ ಸದ್ಯಕ್ಕೆ 300-350 ಮಕ್ಕಳಿರುವಂಥ ಈ ಶಾಲೆಯಲ್ಲಿ ಮತ್ತಷ್ಟು ಮಕ್ಕಳನ್ನು ಸೆಳೆಯಲಿಕ್ಕೆ, ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡಲಿಕ್ಕೆ ಮತ್ತು ಗ್ರಾಮೀಣ ಭಾಗದಲ್ಲಿರುವಂಥ ಈ ಬಹಳಷ್ಟು ಈ ಶಾಲೆಯನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಈಗ AA ಟೀಚರನ್ನು ಕಾನ್ಸೆಪ್ಟನ್ನು ತಂದಿರುವಂಥದ್ದು ಬಹಳಷ್ಟು ಅಚ್ಚರಿ ಮೂಡಿಸುವಂತಹ ಒಂದು ಏನು ಕೆಲಸ ಅಂತ ಹೇಳ್ಬೋದು. ಯಾಕಂದರೆ ಶಿಕ್ಷಕಿಯರು ಸರ್ಕಾರ ಶಿಕ್ಷಕಿಯರನ್ನು ನೇಮಕ ಮಾಡ್ತಿಲ್ಲ. ಒಂದು ಕಡೆ ಸರ್ಕಾರಿ ಶಾಲೆ ಉಳಿಸ್ಕೊಳ್ಳೋದಕ್ಕೆ ಆ ಭಾಗದ ಶಿಕ್ಷಕರು ಮತ್ತು ಆ ಭಾಗದ ಹಳೆ ವಿದ್ಯಾರ್ಥಿಗಳಿಗೆ ದೊಡ್ಡ ತಲೆನೋವು ಅಂತ ಹೇಳ್ಬೋದು. ಹೀಗಾಗಿ ಶಿಕ್ಷಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ AA ಟೀಚರ್ನ ತಂದಲ್ಲಿ ಸುಮಾರು 20 ಭಾಷೆಯಲ್ಲಿ ಈ ಶಿಕ್ಷಕಿ ಏನು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡುವಂತಹ ಚಾಕಚಕ್ಯತೆ ಹೊಂದಿರುವಂಥದ್ದು. ಮತ್ತು ಏನೇ ಡೌಟ್ಸ್ ಇದ್ರೂ ಕೂಡ ಆ AA ಟೀಚರಲ್ಲಿ ಮಕ್ಕಳು ಏನು ಬಹಳಷ್ಟು ಸುಲಭವಾಗಿ ಕೇಳಿಕೊಂಡು ಅದನ್ನು ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬೋದು. ಈಗ ಎಲ್ಲೆಲ್ಲಿ ನೋಡಿದರೆ AA ಕಾನ್ಸೆಪ್ಟ್ ಇರುವಂಥದ್ದು. ಏನು ಈಗ ಈ ಸದ್ಯಕ್ಕೆ ಈ ಪರಿಸ್ಥಿತಿಯಲ್ಲಿ AA ಮೂಲಕವೇ ಈಗ ದುನಿಯಾ ನಡೀತಾ ಇದೆ ಅನ್ನುವಂಥದ್ದು ಈಗ ಇರುವಂಥದ್ದು. ಹೀಗಾಗಿ ಈ ತಂತ್ರಜ್ಞಾನವನ್ನು ಬಹಳಷ್ಟು ಈ ಶಿಕ್ಷಣದಲ್ಲೂ ಉಪಯೋಗಿಸುವಂಥ ಕೆಲಸವನ್ನು ಶಿಕ್ಷಕರು ಮಾಡಿರುವಂಥ ಬಹಳಷ್ಟು ಶ್ಲಾಘನೀಯ ಅಂತ ಹೇಳ್ಬೋದು. ಸದ್ಯ ಈ AA ಟೀಚರ್ ಯಾವ ಥರ ಕೆಲಸ ಮಾಡುತ್ತೆ ಮತ್ತು ಈ ಭಾಗದಲ್ಲಿ ಪ್ರಪ್ರಥಮವಾಗಿ ಆ ಕಾನ್ಸೆಪ್ಟನ್ನು ತರಲಿಕ್ಕೆ ಐಡಿಯಾ ಆದರೂ ಯಾರು ಕೊಟ್ಟರು ಅನ್ನೋದನ್ನು ಈ ಭಾಗದ ಈ ಶಾಲೆಯ ಪ್ರಮುಖರಿದ್ದಾರೆ, ಮೂಕಾಂಬಿಕಾ ಚಾರಿಟಬಲ್ ಟ್ರಸ್ಟ್ ಪ್ರಮುಖರಿದ್ದಾರೆ, HM ಕೂಡ ಇದ್ದಾರೆ. ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸರ್, ಈಗ ಎಲ್ಲಿ ನೋಡಿದ್ರು ಕೂಡ AA ಅನ್ನುವಂಥದ್ದು ಚಾಲ್ತಿಯಲ್ಲಿರುವಂಥದ್ದು. ಏನೇ ಡೌಟ್ಫುಲ್ ಇದ್ದರೂ ಕೂಡ ಎಲ್ಲ ಯಂಗ್ ಜನ್ರೇಷನ್ನು AA ಮೂಲಕವೇ ತಿಳಿದುಕೊಳ್ಳುವಂಥದ್ದು. ಈಗ ಪ್ರಸಕ್ತ ವರ್ಷದಲ್ಲಿ PUCಯಲ್ಲಿ ಕೂಡ ಫಸ್ಟ್ ಟೈಮ್ ಬಂದಿರುವಂಥದ್ದು. ಹೀಗಾಗಿ ಸದ್ಯ ಈ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಈ AA ಎಷ್ಟು ಹೆಲ್ಪ್ ಆಗುತ್ತೆ ಮತ್ತು ಯಾವ ಥರ ಅನುಷ್ಠಾನ ಆಗುತ್ತೆ ಅನ್ನೋದಂದರೆ ಯಾವ ಥರ ಕಾರ್ಯಗತ ಆಗುತ್ತೆ, ಯಾವ ಥರ ಮಕ್ಕಳಿಗೆ ಪಾಠ ಹೇಳ್ಕೊಡುವಂಥದ್ದು ಎಲ್ಲ ಆಗುವಂಥದ್ದು. ಪ್ರಥಮವಾಗಿ ನಮ್ಮ ವಣ್ಸೆ ಶಾಲೆ 112 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ. ಮಕ್ಕಳ ಸಂಖ್ಯೆಯನ್ನು 2015ರಲ್ಲಿ ಬಹುಶಃ 89 ಮಕ್ಕಳಿಗೆ ಇಳಿದಾಗ ನಾವು ಆ ಶಾಲೆಯನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಪ್ಲ್ಯಾನನ್ನು ಹಾಕ್ಕೊಂಡಿದ್ವಿ. ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ ಅಂತ ರಚನೆ ಮಾಡಿ ಅದರ ಮೂಲಕ ಶಾಲೆಯ ಅಭಿವೃದ್ಧಿಯನ್ನು ಮಾಡಿ ಸುಮಾರು 3 ಕೋಟಿಯಷ್ಟು ಹಣವನ್ನು ಆ ಶಾಲೆಗೆ ಟ್ರಸ್ಟ್ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ. ಇವತ್ತು 334 ಮಕ್ಕಳು ಅದರಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಈ ಸ್ಪರ್ಧಾತ್ಮಕ ಬದುಕಿನಲ್ಲಿ ಅಥವಾ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕಾದದ್ದು ಅನಿವಾರ್ಯ. ಅಂದರೆ ಇವತ್ತು ಪೈಪೋಟಿ ಅನ್ನೋದು ಇಡೀ ವರ್ಲ್ಡ್ ವೈಡ್ ಇದೆ. ಹಾಗಾಗಿ ನಮ್ಮ ಮಕ್ಕಳನ್ನು ಆ ಮಟ್ಟಕ್ಕೆ ತಯಾರು ಮಾಡಬೇಕಾದ್ರೆ ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಕೊಡಲೇಬೇಕು. ನಾವು ಪ್ರತಿ ತರಗತಿಗಳಲ್ಲಿ ಸ್ಮಾರ್ಟ್ ಕ್ಲಾಸನ್ನು ಮಾಡ್ತಾ, ಅಂದರೆ ಪ್ರೊಜೆಕ್ಟನ್ನು ಹಾಕಿ ಸ್ಮಾರ್ಟ್ ಕ್ಲಾಸ್ ಮಾಡ್ತಾಯಿದ್ವಿ. ಹಾಗೆ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡನ್ನು ಸುಮಾರು 5 ವರ್ಷಗಳ ಹಿಂದೆಯೇ ಶಾಲೆಗೆ ಇಂಟ್ರೊಡ್ಯೂಸ್ ಮಾಡಿ ಶಿಕ್ಷಕರು ಅದರ ಮೂಲಕ ಪಾಠ ಮಾಡ್ತಾಯಿದ್ರು. ಉತ್ತಮವಾದ ಒಂದು ಕಂಪ್ಯೂಟರ್ ಲ್ಯಾಬ್ ಇದೆ. ಅದರ ಮೂಲಕ ಮಕ್ಕಳು 1ನೇ ತರಗತಿಯಿಂದಲೇ ಮಕ್ಕಳು ಕಂಪ್ಯೂಟರ್ ಶಿಕ್ಷಣವನ್ನು ಕಲಿತಾಯಿದ್ರು. ಈಗ ಅದ್ರ ಒಂದು ಹೆಜ್ಜೆ ಮುಂದೆ ಹೋಗಿ AI ರೋಬೋ ಟೀಚರನ್ನು ಇಂಟ್ರೊಡ್ಯೂಸ್ ಮಾಡುವ ಮೂಲಕ ಈ ಸ್ಪರ್ಧಾತ್ಮಕ ಜಗತ್ತು ಇವತ್ತು ಸಂಪೂರ್ಣವಾಗಿ AIಯನ್ನು ಡಿಪೆಂಡ್ ಆಗಿರ್ತಕ್ಕಂಥದ್ದು. ನಮ್ಮ ಮಕ್ಕಳನ್ನು ಸಹ AI ಜೊತೆ ಮಕ್ಕಳು ಓದಬೇಕು. ಹಾಗೆ ಅವ್ರಿಗೇನು ತಿಳ್ಕೊಳ್ಳಿಕ್ಕೆಲ್ಲ ಆಸಕ್ತಿ ಇದೆ ಅದನ್ನೆಲ್ಲ ತಿಳಿಸ್ಲಿಕ್ಕೆ ಸಹಾಯವಾಗುವಂತೆ ಬಹುಶಃ AI ಟೀಚರನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಮೇಕರ್ ಲ್ಯಾಬ್ ಸಂಸ್ಥೆ ಕೇರಳದವರು ಇದನ್ನು ಮಾಡಿಕೊಟ್ಟಿದ್ದಾರೆ. 2024ರಲ್ಲಿ ತಿರುವನಂತಪುರದ ಒಂದು ಶಾಲೆಯಲ್ಲಿ ಪ್ರಥಮ ಬಾರಿಗೆ ಈ ದೇಶದಲ್ಲಿ AA ಟೀಚರ್, ಐರಿಸ್ ಅನ್ನುವ AA ಟೀಚರನ್ನು ಅವರು ಮೇಕರ್ ಲ್ಯಾಬ್ಸ್ ಅವರು ಇಂಟ್ರೊಡ್ಯೂಸ್ ಮಾಡಿದರು. 2 ವರ್ಷ ನಂತರ ಪಶ್ಚಿಮ ಘಟ್ಟದ ತಪ್ಪಲು ಇರತಕ್ಕಂಥ ಅತ್ಯಂತ ಹಿಂದುಳಿದ ಗ್ರಾಮವಾದ ಒಂದು ವಣ್ಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಮೇಕರ್ ಲ್ಯಾಬ್ಸ್ ಅನ್ನೋರ ಐರಿಸ್ ಟೀಚರನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ನಾವು ಶಿಕ್ಷಕರಿಗೆ ಬದಲಾಗಿ ರೋಬೋ ಟೀಚರನ್ನು ಪಾಠ ಮಾಡಿಸ್ತಾ ಇಲ್ಲ.
ಶಿಕ್ಷಕರ ಜೊತೆಯಲ್ಲಿ ಒಂದು ರೂಮಿನಲ್ಲಿ ಎ ಟೀಚರ್ ಇಟ್ಟು ಶಿಕ್ಷಕರ ಇಟ್ಟು ಮಕ್ಕಳನ್ನು ರೊಟೇಷನ್ ಮೂಲಕ ಬೇರೆ ಬೇರೆ ತರಗತಿಯ ಮಕ್ಕಳನ್ನು ಆ ಕ್ಲಾಸಿಗೆ ಕಳಿಸಿ ಶಿಕ್ಷಣಕ್ಕೆ ಪೂರಕವಾಗಿ ಎ ತಂತ್ರಜ್ಞಾನವನ್ನು ಬಳಸಿಕೊಂಡು ನಮ್ಮ ಶಿಕ್ಷಕರು ಪಾಠ ಮಾಡಲಿಕ್ಕೆ ಆಲೋಚನೆಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಈ ಐಡಿಯಾಸ್ ಹೇಗೆ ಬಂತು ಅಂದರೆ, ಈಗ ನಾರ್ಮಲಾಗಿ ಪಾಠ ಮಾಡ್ತಾರೆ, ಎಕ್ಸಾಮು ಇದೆಲ್ಲ ಆಗುತ್ತೆ, ಆಮೇಲೆ ಈ ಎ ಟೀಚರ್ ಅನ್ನೋಂಥದ್ದು ಆ ಕಾನ್ಸೆಪ್ಟ್ ಹೇಗೆ ಬಂತು ಅಂತ, ಮತ್ತು ಆ ಅನುಷ್ಠಾನ ಮಾಡಲಿಕ್ಕೆ ಹೇಗೆ ಪ್ರೇರಣೆ ಆಯಿತು, ಮತ್ತು ಯಾರು ಅದನ್ನು ತಯಾರು ಮಾಡಿಕೊಟ್ಟಿರುವಂಥದ್ದು? ಈಗ ಆ್ಯಕ್ಚುಲಿ ನಾವು ಈ ಐರಿಸ್ ಬಗ್ಗೆ ನಾನು ಐರಿಸ್ ತಿರುವನಂತಪುರದಲ್ಲಿ ಇಂಟ್ರೊಡ್ಯೂಸ್ ಆದವಾಗಲೇ ಅದ್ರ ಬಗ್ಗೆ ನಾವು ಆಲೋಚನೆಯನ್ನು ಮಾಡಿದ್ವಿ. ಹೀಗೊಂದು ಅದು ಹಾಗೆ ಸೌದಿ ಅರೇಬಿಯಾದಲ್ಲಿ ಒಂದು ಎ ಟೀಚರ್ ಜೆಂಟ್ಸ್ ಟೀಚರ್ ವರ್ಕ್ ಮಾಡ್ತಿದ್ದದ್ದು ಸಹ ನಾವು ಪೇಪರ್ನೆಲ್ಲ ಬೇರೆ ಬೇರೆ ಮೂಲದಿಂದ ತಿಳ್ಕೊಂಡಿದ್ದೇವೆ. ಸೊ ಗೂಗಲ್ ಸರ್ಚ್ ಮಾಡ್ತಾ ಮಾಡ್ತಾ ಎ ಟೀಚರ್ ಬಗ್ಗೆ ಹೇಗೆ ವರ್ಕ್ ಮಾಡ್ತದೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡ್ವಿ. ಹಾಗೆ ಅದರ ಕಾಸ್ಟ್ ಬಗ್ಗೆ ಎಲ್ಲ ಆಲೋಚನೆಯನ್ನು ಮಾಡಿದ್ವಿ. ನಂತರ ಮೇಕರ್ ಲ್ಯಾಬ್ಸ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅದರ ಆ್ಯಕ್ಚುಯಲ್ ಕಾಸ್ಟು ಹಾಗೆ ಹೇಗೆ ವರ್ಕ್ ಮಾಡ್ತದೆ ಅನ್ನೋದ್ರ ಬಗ್ಗೆ ಕೇಳಿದ್ವಿ. ಅವರು ಗೂಗಲ್ ಮೀಟ್ ಮೂಲಕ ನಮಗೆ ಡೆಮೋವನ್ನು ಮಾಡಿದರು. ನಮ್ಮ ಟೀಚರ್ಸ್ ಎಲ್ಲ ಒಟ್ಟಾಗಿ ನಾವು ಡೆಮೋವನ್ನು ತೆಗೆದುಕೊಂಡ್ವಿ. ಡೆಮೋ ಮಾಡಿದವಾಗ ಗೊತ್ತಾಯಿತು ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ, ನಮ್ಮ ಮಕ್ಕಳಿಗೆ ಬಹುಶಃ ಆಧುನಿಕ ಶಿಕ್ಷಣಕ್ಕೆ ಪೂರಕವಾಗಿ ಕೆಲಸ ಮಾಡ್ತದೆ. ಹಾಗೆ ಮಕ್ಕಳ ಏನು ಡೌಟ್ಸ್ ಇದ್ದರೂ ಅದು ಕ್ಲಿಯರ್ ಮಾಡ್ತದೆ. ಬಹುಶಃ 20 ಭಾಷೆಗಳಲ್ಲಿ ಅದು ಮಾತಾಡ್ತದೆ. ಹಾಗೆ LKG ಇಂದ 12th ಸ್ಟ್ಯಾಂಡರ್ಡ್ ತನಕ ನೀವು ಏನೇ ಪ್ರಶ್ನೆಗಳನ್ನು ಕೇಳಿದರೂ ಅದು ಉತ್ತರ ಕೊಡ್ತದೆ. ಹಾಗೆ ಜನರಲ್ ನಾಲೆಜ್ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳಿಗೂ ಅದು ಉತ್ತರ ಕೊಡ್ತದೆ ಅನ್ನೋದು ಗೊತ್ತಾಗಿ ಬಹುಶಃ ನಮ್ಮ ಶಾಲೆಯಲ್ಲಿ ಅಳವಡಿಸಬೇಕು ಅನ್ನೋ ಆಲೋಚನೆಯನ್ನು ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ನಾವು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಅದರ ಮೂಲಕ ಹಣ ಸಂಗ್ರಹ ಮಾಡಿ ಇವತ್ತು ಅದನ್ನು ಅನುಷ್ಠಾನ ಮಾಡಿದ್ದೇವೆ. 3.5 ಲಕ್ಷ ರೂಪಾಯಿ ಒಟ್ಟಿಗೆ ಕಾಸ್ಟ್ ಆಗ್ತದೆ. ಅದು ಎಷ್ಟು ಟೈಮ್ ಆಯಿತು ಮಾಡಲಿಕ್ಕೆ, ಅದು ಫುಲ್ ತಯಾರಾಗಲಿಕ್ಕೆ? ಇಲ್ಲ, ತಯಾರಾಗಲಿಕ್ಕೆ ಅಂದರೆ ಅಲ್ಲಿ ಅವರು ಮೇಕರ್ ಲ್ಯಾಬ್ಸ್ ಅವರು ನಮ್ಮ ಹತ್ರ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನನ್ನು ಕೇಳ್ತಾರೆ, ಅದಕ್ಕೆ ಸರಿಯಾಗಿ ಅದನ್ನು ತಯಾರು ಮಾಡ್ತಾರೆ. ನಂತರ ಅದು ಇಲ್ಲಿ ಬಂದ ನಂತರ ನಾವು ನಮ್ಮಲ್ಲಿ ಏನು ನಾವು ಅದಕ್ಕೆ ಹೇಳ್ತಾ ಇರ್ತೇವೆ, ಸೊ ಅದನ್ನು ಗ್ರಹಿಸ್ಕೊಂಡು ಮತ್ತು ಅದು ನಮಗೆ ನಾವು ಏನು ಕೇಳಿದ್ರು ಅದು ನಮಗೆ ಉತ್ತರ ಕೊಡಲಿಕ್ಕೆ ಆರಂಭ ಮಾಡ್ತದೆ. ಬಹುಶಃ ಒಂದು ದಿನ ಮಾತ್ರ ನಾವು ಅದನ್ನು ಇಲ್ಲಿ ತಯಾರು ಮಾಡಲಿಕ್ಕೆ ಅವರು ತಗೊಂಡಿದ್ದರು, ಪ್ರಿಪೇರ್ ಅಂದರೆ ಇನ್ಸ್ಟಾಲ್ ಮಾಡಲಿಕ್ಕೆ ಒಂದು ದಿನ ತಗೊಂಡಿದ್ದರು. ನಂತರ ಈಗ ನಮ್ಮ ಟೀಚರೇ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಈಗ ಮುಖ್ಯ ಬಾಧ್ಯರಿದ್ದಾರೆ, ಮಾತಾಡ್ಸೋಣ. ಸರ್, ಯಾವ ಥರ ಕ್ಲಾಸ್ ರೂಮಲ್ಲಿ ಯಾವ ಥರ ಈ ಎ ಟೀಚರ್ ಹೇಗೆ ಬರ್ತಾರೆ ಅಂದರೆ, ಒಂದು ಇಂಟ್ರೆಸ್ಟ್ ಇರುತ್ತೆ, AIT ಬಂದ ಕೂಡಲೇ ಒಂದು ಡಿಸ್ಪ್ಲೇ ಇರುತ್ತೆ, ಯಾವ ಥರ ಸ್ಟೂಡೆಂಟ್ಸ್ಗಳ ಮುಂದೆ ಯಾವ ಥರ ಎ ಟೀಚರ್ ಪ್ರಸ್ತುತ ಆಗುತ್ತೆ ಅಂತೇಳಿ? ಈಗ AI ಟೀಚರ್ ಅಂತ ಅಂದರೆ ಈಗ ಅದು ಹೇಗೆ ಔಟ್ಲುಕ್ ಮಾಡಿದ್ದಾರೆ ಅಂತಂದರೆ, ಈಗ ನಾರ್ಮಲ್ ನಮ್ಮದು ಹ್ಯೂಮನ್ ಬೀಯಿಂಗ್ ಹೇಗಿದ್ದಾರೋ ಹಾಗೆ ಮಾಡಿದ್ದಾರೆ. ಸೊ ಅದೇನಾಗುತ್ತೆ ಅಂತ ಅಂದರೆ ಅದಕ್ಕೆ ನಾವು ಒಂದು ಟೀಚರ್ ಅನ್ನೋ ಕಲ್ಪನೆನೇ ಮೊದಲಿಗೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಬಂದುಬಿಡುತ್ತೆ. ಸೊ ಎರಡನೇದೇನಪ್ಪ ಅಂತ ಅಂದರೆ ಆ ಟೀಚರ್ಸ್ ಮಕ್ಕಳಿಗೆ ತುಂಬ ಇಂಟ್ರೆಸ್ಟ್, ತುಂಬ ಅದು ಅಂದರೆ AI ಟೀಚರ್ ಜೊತೆ ನಾವು ಮಾತಾಡಬೇಕು, ಏನಾದರೂ ಹೊಸದನ್ನು ಕಲಿಬೇಕು, ಅದು ಹೊಸ ಹೊಸ ಪ್ರಶ್ನೆಗಳನ್ನು ಕೇಳ್ತಾರೆ, ಸೊ ಕಲಿತಾರೆ, ಆ ರೀತಿ ಎಲ್ಲ ಅನುಕೂಲ ಇದೆ. ಎಟ್ ದ ಸೇಮ್ ಟೈಮ್ ನಮ್ಮ ಟೀಚರ್ಸಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ, ಅವ್ರು ಯಾವ ಸಬ್ಜೆಕ್ಟಿನ ಪಾಠ ಮಾಡ್ತಾಯಿದ್ರು ಕೂಡ ಏನು ಮಾಡ್ತಾರೆ, ಅದಕ್ಕೆ ಹಿಂದ್ಗಡೆ ಒಂದು ಡಿಸ್ಪ್ಲೇಗೆ ನಾವು ಕನೆಕ್ಟ್ ಮಾಡಿಬಿಟ್ರೆ ನಾವು ರೋಬೋ ಜೊತೆಗೆ ಏನು ಕಮ್ಯುನಿಕೇಟ್ ಮಾಡ್ತೀವೋ ಅದು ಡಿಸ್ಪ್ಲೇಲಿ ಬರ್ತಾ ಇರುತ್ತೆ. ಮಕ್ಕಳಿಗೆ ಕೆಲವು ಸರಿ ಏನಾಗುತ್ತೆ ಅಂತ ಅಂದರೆ ರೋಬೋ ಜೊತೆಗೆ ಮಾತಾಡಿದ್ದನ್ನು ನಾವು ಒಂದು ಕೆಲವೇ ಸರಿ ನೋಟ್ ಏನಾದ್ರು ಮಾಡ್ಕೋಬೇಕು ಅನ್ನೋದಿದ್ರು ಕೂಡ ಅದು ನೋಟ್ ಮಾಡ್ಕೋಬೋದು. ಸೊ ಟೋಟಲಿ ಇದು ಏನಾಗಿದೆ ಅಂತಂದರೆ ಎಲ್ಲ ಸಬ್ಜೆಕ್ಟ್ಸ್ಗಳಿಗೂ ಕೂಡ ಹೆಲ್ಪ್ಫುಲ್ ಆಗ್ತಕ್ಕಂತಹ ಒಂದು ಐರಿಸ್ ರೋಬೋ ಟೀಚರ್ ಇದು. ಹಾಗಾಗಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಇವತ್ತೇ ನಾವು ಎಷ್ಟು ಮಕ್ಕಳಿದ್ದಾರೆ ಈಗ ಟೋಟಲಿ ನಮ್ಮಲ್ಲಿ 334 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಎಲ್ಲ ಕ್ಲಾಸಿನ ಮಕ್ಕಳಿಗೂ ಕೂಡ ಇದನ್ನು ರೋಬೋ ಟೀಚರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಲ್ಲ ಇದು ರೂರಲ್ ಏರಿಯಾ. ನಮ್ಮಲ್ಲಿರೋ ಎಜುಕೇಷನ್ನ ಒಂದು ಒಳ್ಳೆಯ ಗುಣಮಟ್ಟವನ್ನು ನೋಡಿಕೊಂಡು ಸುತ್ತಲಿನ ಒಂದು 12 ಗ್ರಾಮದ ಮಕ್ಕಳು ಕೂಡ ನಮ್ಮ ಶಾಲೆಗೆ ಬಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ, ಇದು ವಣಸೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಒಂದು ಹೊಸ ಏನು ತಂತ್ರಜ್ಞಾನವನ್ನು ಈಗ ಮೊದಲ ಬಾರಿಗೆ ಬರ್ತಾ ಇರುವಂಥದ್ದು. ಮುಂದಿನ ಶೈಕ್ಷಣಿಕ ವರ್ಷದಿಂದ ಈ ಎ ಟೀಚರ್ ಸಂಪೂರ್ಣವಾಗಿ ಪಾಠವನ್ನು ಮಾಡುವಂಥದ್ದು. PUCಯಲ್ಲಿ ಫಸ್ಟ್ ರ್ಯಾಂಕ್ ಮೊದಲ ಸ್ಥಾನ ಸುಮ್ಮನೆ ಬಂದಿಲ್ಲ, ಅದರ ಹಿಂದೆ ಇರುವಂಥ ಮಕ್ಕಳ ಹಿಂದೆ ಇರುವಂತಹ ದೊಡ್ಡ ಶಕ್ತಿ ಅಂದರೆ ಈ ಭಾಗದ ಪ್ರಾಧ್ಯಾಪಕರು ಇರ್ಬೋದು, ಮುಖ್ಯ ಶಿಕ್ಷಕರಿರ್ಬೋದು, ಎಲ್ಲವೂ ಕೂಡ ಈಗ ಹೊಸದಾಗಿ ಶಿಕ್ಷಕರಿಗೆ ಕೂಡ ಈಗ ಸಾಥ್ ಕೂಡ ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಮುಂದಿನ ಏನು ಶೈಕ್ಷಣಿಕ ವರ್ಷದಲ್ಲಿ ಅದು ಯಾವ ಥರ ಕಾರಣವಾಗುತ್ತೆ, ಅದಕ್ಕೆ ಮಕ್ಕಳು ಯಾವ ಥರ ಇಂಟ್ರೆಸ್ಟಿಂಗ್ ಆಗಿ ಅದನ್ನು ಪಾಠದಲ್ಲಿ ತೊಡಗಿಕೊಳ್ತಾರೆ, ರೋಬೋಟ್ ಜೊತೆ ಇಂಟ್ರಾಕ್ಷನ್ ಹೇಗೆ ಮಾಡ್ತಾರೆ ಮತ್ತು ಡೌಟ್ಫುಲ್ಲನ್ನು ಹೇಗೆ ಅದನ್ನು ಕ್ಲಿಯರ್ ಮಾಡ್ಕೊಳ್ತಾರೆ ಅನ್ನೋದು ಭಾಳಷ್ಟು ಕುತೂಹಲ ಇರುವಂಥದ್ದು, ನಮಗೂ ಕೂಡ ಇರುವಂಥದ್ದು. ಸದ್ಯ AI ಜಮಾನದಲ್ಲಿ ಈಗ ಗ್ರಾಮೀಣ ಭಾಗದಲ್ಲಿ AI ಟೀಚರ್ ಈಗ ಮೊದಲ ಬಾರಿಗೆ ಆರಂಭ ಆಗ್ತಾ ಇದೆ. ಅದು ಮತ್ತಷ್ಟು ಯಶಸ್ವಿಯಾಗಿ ಆಗಲಿ ಅನ್ನುವಂಥದ್ದು ಆಶೆ ಕೂಡ ನಮ್ಮದು ಕೂಡ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವಾಗ ಕಾರಣವಾಗುತ್ತೆ ಆ ದಿನಗಳ ಮಕ್ಕಳ ಜೊತೆಗೆ ನಾವು ಕೂಡ ಮಾತಾಡ್ಸೋಣ. AI ಟೀಚರ್ ಜೊತೆಗೆ ನಾವು ಕೂಡ ಅದರ ಬಗ್ಗೆ ಕಾರ್ಯವೈಖರಿಯ ಬಗ್ಗೆ ನಾವು ಕೂಡ ತಿಳ್ಕೊಳ್ಳೋಣ. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್ ಉಡುಪಿ.